ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವ. ಇವತ್ತು ಎರಡನೇ ಸಲ ಸೋನಿಯಾ ಗಾಂಧಿ ಅವರನ್ನ ಇಡಿ ವಿಚಾರಣೆಗೆ ಕರೆ. ದೇಶದಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ. ಕಾಂಗ್ರೆಸ್ನ ಪ್ರೈಮ್ ಕನ್ಸರ್ನ್ ಈಗ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಇಡಿ ವಿಚಾರಣೆಗೆ ಕರೆದಿದ್ದರ ವಿರುದ್ಧ ಇದು ಪೊಲಿಟಿಕಲ್ ವೆಂಡೇಟಾ ಅನ್ನುವ ನರೇಷನ್ ಕ್ರಿಯೇಟ್ ಮಾಡುವ ಅವಸರದಲ್ಲಿ ಕಾಂಗ್ರೆಸ್. ಮತ್ತೊಂದು ವಿರೋಧ ಪಕ್ಷ ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಗಳಲ್ಲಿ ಎರಡನೇ ಸಲ ಗೆದ್ದ ರೀತಿಯನ್ನ ನೋಡಿದವರಿಗೆ ನ್ಯಾಷನಲ್ ಲೆವೆಲ್ನಲ್ಲೂ ನರೇಂದ್ರ ಮೋದಿ ವಿರುದ್ಧ ಮಮತಾ ಬ್ಯಾನರ್ಜಿನೇ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನುವ ಅಭಿಪ್ರಾಯ ಮೂಡಿದೆ. ಇವತ್ತು ಟಿಎಂಸಿ ತನ್ನ ಸಚಿವರೊಬ್ಬರು ಇಡಿ ಇಕ್ಕಳದಲ್ಲಿ ಸಿಕ್ಕಾಕೊಂಡಿದ್ದಾರೆ. 21 ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶ್ ಸಮೇತ. ಅದಕ್ಕೆ ಅದರದೇ ತಲೆ. ದಶಕಗಳ ಕಾಲ ಬಿಜೆಪಿಯ ಮಿತ್ರ ಪಕ್ಷವಾಗಿದ್ದ ಶಿವಸೇನೆ ಬೇರೆ ಬೇರೆ ಕಾರಣಕ್ಕೆ ಪ್ರತ್ಯೇಕವಾಯಿತು, ಅಗಾಢಿ ಮಾಡಿಕೊಳ್ತು. ಅದು ಈಗ ದಿಕ್ಕೆಟ್ಟ ಕುಳಿತಿದೆ ಏಕನಾಥ್ ಶಿಂಧೆ ಬಂಡಾಯದ ನಂತರ. ವಿರೋಧ ಪಕ್ಷ ಪ್ರಜಾಪ್ರಭುತ್ವಕ್ಕೆ ಭೂಷಣ. ವಿರೋಧ ಪಕ್ಷಗಳ ಒಗ್ಗಟ್ಟಾದರೆ ಪ್ರಜಾಪ್ರಭುತ್ವ ಮತ್ತಷ್ಟು ಬಲಗೊಳ್ಳುತ್ತೆ. ಈಗಿನ ಪರಿಸ್ಥಿತಿಯಲ್ಲಿ ಆ ಲಕ್ಷಣ ಕಾಣಿಸ್ತಾ ಇಲ್ಲ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಕಾಂಗ್ರೆಸ್ಸಿಗೆ ಒಂದು ಚಿಂತೆ, ಟಿಎಂಸಿಗೆ ಒಂದು ಚಿಂತೆ, ಶಿವಸೇನೆಗೆ ಒಂದು ಚಿಂತೆ, ಜಾರ್ಖಂಡ್ ಮುಕ್ತಿ ಮೋರ್ಚಾಗೆ ಇನ್ನೊಂದು ಚಿಂತೆ. ವಿರೋಧ ಪಕ್ಷಗಳ ಒಗ್ಗಟ್ಟು ಸಾಧ್ಯ ಇಲ್ಲವಾ? ಹಲವು ಜನ ಗಣ್ಯ ಅತಿಥಿಗಳು ಇವತ್ತು ನಮ್ಮ ಜೊತೆಗಿರ್ತಾರೆ. ಕಾಂಗ್ರೆಸ್ ವಕ್ತಾರರಾದ ಸಂಕೇತ್ ಏಣಿಗಿ ಅವರಿದ್ದಾರೆ, ಬಿಜೆಪಿಯಿಂದ MG ಮಹೇಶ್ ಅವರಿದ್ದಾರೆ, ನನ್ನ ಕೊಲೀಗ್ ಪ್ರಶಾಂತ್ ಅವರಿದ್ದಾರೆ. ವಿರೋಧ ಪಕ್ಷಗಳ ಒಗ್ಗಟ್ಟು ಈ ಟೈಮ್ನಲ್ಲಿ ತುಂಬ ಬೇಕು. ನರೇಂದ್ರ ಮೋದಿ ಒಂದು ರೀತಿ ಅತ್ಯಂತ ಶಕ್ತಿಶಾಲಿ ನಾಯಕನಾಗಿ ಹೋಗ್ತಾ ಇದ್ದಾರೆ, ಅನ್ಕ್ವಶ್ಚನಬಲ್ ಲೀಡರ್ ಆಗಿ ಮುಂದೆ ಹೋಗ್ತಾ ಇದ್ದಾರೆ. ಕ್ವಶ್ಚನ್ ಮಾಡೋದಕ್ಕೊಂದು ಗಟ್ಟಿಯಾದ ವಿರೋಧ ಪಕ್ಷ. ಈ ವಿರೋಧ ಪಕ್ಷಗಳಿಗೆ ತಮ್ಮ ತಲೆನೋವು ತಮಗೆ ಜಾಸ್ತಿ ಆಗಿದೆ ಅನ್ನೋ ಹಂಗಾಗಿದೆ ಪರಿಸ್ಥಿತಿ. ಅಜಿತ್, ಪ್ರಜಾಪ್ರಭುತ್ವದಲ್ಲಿ ಯಾವತ್ತಿಗೂ ಕೂಡ ಒಂದು ಸ್ಟ್ರಾಂಗ್ ವಿಪಕ್ಷ ಬೇಕೇ ಬೇಕು. ಪ್ರಜಾಪ್ರಭುತ್ವ ವರ್ಕ್ ಆಗಲಿಕ್ಕೆ ಅಥವಾ ಡೆಮೋಕ್ರಸಿ ತುಂಬ ದಿನಗಳ ಕಾಲ ನಡೀಲಿಕ್ಕೆ ಒಂದು ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ವಿಪಕ್ಷ ಬೇಕು. ಆದರೆ ಕಳೆದ 8 ವರ್ಷಗಳಿಂದ ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ, ಪ್ರಾಯಶಃ ದೇಶದಲ್ಲಿ ನೀವು ಪ್ರಾದೇಶಿಕ ರಾಜ್ಯವಾರು ಬಂದಾಗ ಸ್ಟ್ರಾಂಗ್ ವಿಪಕ್ಷಗಳಿವೆ. ಓಕೆ, ಅಂದರೆ ಬಿ ಜೆ ಪಿಗೆ ಟಕ್ಕರ್ ಕೊಡ್ತಕ್ಕಂಥ ಸ್ಟ್ರಾಂಗ್ ಪ್ರತಿಪಕ್ಷ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸ್ಟ್ರಾಂಗ್ ಬಿ ಜೆ ಪಿಗೆ ಒಂದು ಕೌಂಟರ್ ವೇಟನ್ನು ಕೊಡಬಲ್ಲ ಸಾಮರ್ಥ್ಯ ಮಮತಾ ಬ್ಯಾನರ್ಜಿಗೆ ಪಶ್ಚಿಮ ಬಂಗಾಳಕ್ಕೆ ಸೀಮಿತವಾಗಿದೆ. ಒಡಿಸ್ಸಾಕ್ಕೆ ಸೀಮಿತವಾಗಿ ನವೀನ್ ಪಟ್ನಾಯಕ್ ಶಕ್ತಿ ಇದೆ. ಜಗನ್ ರೆಡ್ಡಿ ತಮ್ಮ ರಾಜ್ಯದಲ್ಲಿ ಪ್ರಬಲರಿದ್ದಾರೆ. KCR ಚಂದ್ರಶೇಖರ್ ರಾವ್ ತೆಲಂಗಾಣದಲ್ಲಿ ಪ್ರಬಲರಿದ್ದಾರೆ. CPM ಕೂಡ ಈಗ ಒಂದು ಪ್ರಾದೇಶಿಕ ಪಕ್ಷವಾಗೇ ನೋಡಬೇಕಾಗತ್ತೆ, ಅದೇನೀಗ ರಾಷ್ಟ್ರೀಯ ಪಕ್ಷವಾಗಿ ಉಳಿದಿಲ್ಲ. ಕೇರಳದಲ್ಲಿ CPMಗೆ ತಂದೆ ಆಗಿರ್ತಕ್ಕಂಥ ಒಂದು ಹೋಲ್ಡ್ ಇದೆ, ಪಿನರಾಯಿ ವಿಜಯನ್ ನಾಯಕತ್ವ ಇದೆ. ಕರ್ನಾಟಕದಲ್ಲೂ ಕೂಡ ನೀವು ಸಿದ್ದರಾಮಯ್ಯರನ್ನು ಸೀಮಿತವಾಗಿ ಒಂದು ಪ್ರಾದೇಶಿಕ ನಾಯಕರನ್ನು, ಕಾಂಗ್ರೆಸ್ನ ರಾಷ್ಟ್ರೀಯ ಕಾರಣದಿಂದ ಏನು ಸಿದ್ದರಾಮಯ್ಯ ಇಲ್ಲಿ ಪಾಪ್ಯುಲರ್ ಅಲ್ಲ. ಸಿದ್ದರಾಮಯ್ಯ ಹಿ ಹ್ಯಾಸ್ ಇಸ್ ಓನ್ ಸ್ಟೇಚರ್ ಆಲ್ಸೋ. ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಇದ್ದಾರೆ. ಆದರೆ ನೀವು ಈ ರಾಜ್ಯ ಬಿಟ್ಟು ಒಮ್ಮೆ ದಿಲ್ಲಿಯಲ್ಲಿ ಕುಳಿತುಕೊಂಡು ಪಾರ್ಲಿಮೆಂಟ್ ದೃಷ್ಟಿಯಿಂದ ನೋಡಿ. ಮೊದಲನೇದು ಫೇಲ್ಯೂರ್ ಆಫ್ ಎ ಕಾಂಗ್ರೆಸ್ ಆಸ್ ಎ ನ್ಯಾಷನಲ್ ಪಾರ್ಟಿ. ನರೇಂದ್ರ ಮೋದಿಗೆ ಇಲ್ಲಿಯವರೆಗೆ ಒಂದು ಕೌಂಟರ್ ನರೇಟಿವ್ ಬಿಟ್ಬಿಡಿ, ಕೌಂಟರ್ ವೇಟನ್ನು ಕೂಡ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ಬಳಿ ಸಾಧ್ಯ ಆಗ್ತಾ ಇಲ್ಲ. ಪ್ರಾಯಶಃ ಇವತ್ತು ಯಾಕೆ ನಾವು ವಿಪಕ್ಷ ದೇಶದ ದೃಷ್ಟಿಯಿಂದ ನರೇಂದ್ರ ಮೋದಿಗೆ ಒಂದು ಕೌಂಟರ್ ವೇಟ್ ಮಾಡಬಲ್ಲ, ನರೇಂದ್ರ ಮೋದಿಗೆ ಒಂದು ಕೌಂಟರ್ ನರೇಟಿವನ್ನು ಬಿಲ್ಡ್ ಮಾಡಬಲ್ಲ ಒಂದು ವ್ಯಕ್ತಿತ್ವದ ಹುಡುಗಾಟದಲ್ಲಿ ವಿಪಕ್ಷಗಳು ಇವೆ, ಜನ ಕೂಡ ಇದ್ದಾರೆ. ಹೌದು. ಅದರಲ್ಲಿ ಯಾರೂ ಕಾಣ್ತಾ ಇಲ್ಲ.
ಒಂದು ನೀವು ಚುನಾವಣೆಯ ದೃಷ್ಟಿಯಿಂದ ವಿಪಕ್ಷಗಳು ಇಲ್ಲ ಅಂತಕ್ಕಂಥದ್ದು. ನಾನು ಇಲೆಕ್ಟ್ರಲಿ ಬಿ ಜೆ ಪಿಯನ್ನು ಕೌಂಟರ್ ಮಾಡಬಲ್ಲಂಥ ಜನಪ್ರಿಯ ನಾಯಕತ್ವ ಇಲ್ಲ ಅಂತಕ್ಕಂಥದ್ದು ಒಂದು. ಎರಡನೇದು, ಇವತ್ತಿನ ವಿಪಕ್ಷಗಳ ಬಳಿ ನೀವು ಪಾರ್ಲಿಮೆಂಟ್ರಿ ಸ್ಟ್ರಾಟಜಿಯನ್ನು ಕೂಡ ಮೋದಿಗೆ ಕೌಂಟರ್ ಮಾಡ್ತಕ್ಕಂಥ ಪಾರ್ಲಿಮೆಂಟ್ರಿ ಸ್ಟ್ರಾಟಜಿ ಕೂಡ ವಿಪಕ್ಷಗಳು ಒಟ್ಟಾಗಿ ಬರಲಿಕ್ಕೆ ತಯಾರಾಗ್ತಾ ಇಲ್ಲ. ರಾಷ್ಟ್ರಪತಿ ಚುನಾವಣೆ ದ್ರೌಪದಿ ಮುರ್ಮು ಹೆಸರನ್ನು ಬಿ ಜೆ ಪಿ ಅನೌನ್ಸ್ ಮಾಡುತ್ತೆ, ಯಶವಂತ್ ಸಿನ್ಹಾರ ಹೆಸರನ್ನು ವಿಪಕ್ಷಗಳು ಅನೌನ್ಸ್ ಮಾಡ್ತವೆ. ಯಶವಂತ್ ಸಿನ್ಹಾರ ರಾಜ್ಯದಲ್ಲೇ ವೋಟ್ ಎಷ್ಟು ಬಂತು ವಿಪಕ್ಷಗಳಿಗೆ? 9 ಶಾಸಕರು. ಮಮತಾ ಬ್ಯಾನರ್ಜಿ ತಾವೇ ಯಶವಂತ್ ಸಿನ್ಹಾರನ್ನು ಅನೌನ್ಸ್ ಮಾಡ್ತಾರೆ, ನಂತರ ಹೇಳ್ತಾರೆ ಮೊದಲೇ ಹೇಳಿದರೆ ನಾವು ದ್ರೌಪದಿ ಮುರ್ಮುಗೆ ಸಪೋರ್ಟ್ ಮಾಡ್ತಾ ಇದ್ವಿ ಅಂತ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಹೇಳ್ತಿದ್ದಾರೆ ನನ್ನನ್ನು ಕನ್ಸಲ್ಟೇ ಮಾಡಿಲ್ಲ ಅಂತ. ಕಾಂಗ್ರೆಸ್ ಹೇಳ್ತಾ ಇದೆ ಮಾರ್ಗರೆಟ್ ಅಳ್ವಾರನ್ನು ಶರದ್ ಪವಾರ್ ಏಕಾಏಕಿ ಘೋಷಿಸಿಬಿಟ್ರು. ಗಾಂಧಿ ಪರಿವಾರಕ್ಕೂ ಮಾರ್ಗರೆಟ್ ಅಳ್ವಾರ್ಗೂ ಯಾವ ರೀತಿಯ ಸಂಬಂಧ? ಯಾಕಂದರೆ ಪಿ ವಿ ನರಸಿಂಹರಾವ್ ಅವರ ಪಾರ್ಥಿವವನ್ನು ಕಾಂಗ್ರೆಸ್ ಕಚೇರಿಗೆ ಯಾಕೆ ಒಳಗಡೆ ತರಲಿಲ್ಲ ಅನ್ನೋದು ನನಗೆ ತುಂಬ ಬೇಸರವಾಗಿತ್ತು ಗಾಂಧಿ ಪರಿವಾರದ ಮೇಲೆ ಅಂತಕ್ಕಂಥದ್ದನ್ನು ತಮ್ಮ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥವ್ರು ಮಾರ್ಗರೆಟ್ ಅಳ್ವಾ. ಆಗಾಗ ಗಾಂಧಿ ಪರಿವಾರ ಹಂಗೆ ನೆನಪು ಮಾಡಿಕೊಡ್ತೀನಿ, 2013ರಲ್ಲಿ ಕರ್ನಾಟಕದ ಟಿಕೆಟ್ಗಳು ಮಾರಾಟಕ್ಕಿವೆ ಕಾಂಗ್ರೆಸ್ನದು ಅಂತಕ್ಕಂಥದ್ದನ್ನು ಹೇಳಿದ್ದು ಮಾರ್ಗರೆಟ್ ಅಳ್ವಾ. 2008-13 ಅನ್ಸುತ್ತೆ, ಮಾರ್ಗರೆಟ್ ಅಳ್ವಾ. ಆ ಆರೋಪ ಯಾರ ಮೇಲಿತ್ತು? ಕಾಂಗ್ರೆಸ್ನ ಹೈಕಮಾಂಡ್ ಮೇಲೆ ಆರೋಪವನ್ನು ಮಾರ್ಗರೆಟ್ ಅಳ್ವಾ ಮಾಡಿದರು. ಕರ್ನಾಟಕದ ಬಾಣ ಕರ್ನಾಟಕದಲ್ಲಿ ಬಿಟ್ಟರೂ ಕೂಡ ಅದರ ನಿಶಾನ ದಿಲ್ಲಿ ಮೇಲಿತ್ತು. ಮಾರ್ಗರೆಟ್ ಅಳ್ವಾ ಉಪರಾಷ್ಟ್ರಪತಿ ಅಭ್ಯರ್ಥಿಯಾಗಿದ್ದಾರೆ. ಕಾಂಗ್ರೆಸ್ ಏನು ತುಂಬ ಅಂದರೆ ನಮ್ಮ ಅಭ್ಯರ್ಥಿಯನ್ನು ಮಾಡಿದರು ಅಂತಕ್ಕಂಥದ್ದೇನು ಕಾಂಗ್ರೆಸ್ಗೆ ಅನ್ನಿಸ್ತಾ ಇಲ್ಲ. ಕಾಂಗ್ರೆಸ್ ಬಳಿ ನಾಯಕತ್ವವೇ ಅಂದರೆ ಕಾಂಗ್ರೆಸ್ ನೀವು ಪಾರ್ಲಿಮೆಂಟಲ್ಲಿ ನೋಡಿ, ಇವತ್ತಿನವರೆಗೆ ರಾಹುಲ್ ಗಾಂಧಿ 8 ವರ್ಷದಿಂದ ಸತತವಾಗಿ ಫೇಲ್ಯೂರ್ಗಳ ಮೇಲೆ ಫೇಲ್ಯೂರ್ಗಳನ್ನು ಅನುಭವಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ವಿಫಲತೆ ರಾಷ್ಟ್ರೀಯ ರಾಜಕಾರಣದಲ್ಲಿ ಒಂದು ವಿಪಕ್ಷದ ಕೊರತೆಯನ್ನು ಹುಟ್ಟುಹಾಕ್ತಾ ಇದೆ. ನೋಡಿ ಜಿ, 75ರಿಂದ 77 ತುರ್ತು ಪರಿಸ್ಥಿತಿಯನ್ನು ಹೇಳಿದರು. ನೀವು ಇಂದಿರಾ ಗಾಂಧಿ ಪೀಕಲ್ಲಿದ್ದಾಗ ಆಗಲೂ ಇಲೆಕ್ಟ್ರಲ್ ಸಕ್ಸಸ್ ಸಿಗ್ತಾ ಇರಲಿಲ್ಲ. ಆಚಾರ್ಯ ಕೃಪ್ಲಾನಿ ಇದ್ದರು, ನಾಥ್ ಪೈ ಇದ್ದರು. ಆವಾಗಿನ ವಿರೋಧ ಪಕ್ಷಗಳು ವೀಕ್ ಇದ್ವು ಅಜಿತ್, ಆದರೆ ಸದನದಲ್ಲಿ ಸ್ಟ್ರಾಂಗ್ ಇದ್ವು. ಆಗಲೂ ವಿಪಕ್ಷಗಳು ವೀಕ್ ಇದ್ವು. ನಾನೇನು 77ರ ಚುನಾವಣೆವರೆಗೆ ನಮ್ಮ ದೇಶದಲ್ಲಿ ವಿಪಕ್ಷಗಳು ಎಂದೂ ಕೂಡ ಸ್ಟ್ರಾಂಗ್ ಇರಲಿಲ್ಲ. ಕರೆಕ್ಟ್. ಆದರೆ 52ರ ಲೋಕಸಭೆಯಲ್ಲಿ ಪಂಡಿತ್ ನೆಹರು ವಿರುದ್ಧ ಭಾಷಣ ಮಾಡಿದರೆ ಇಡೀ ದೇಶ ನೋಡ್ತಾ ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಏನು ಮಾತನಾಡ್ತಾರೆ. ಪೀಲು ಮೋದಿ, ಸ್ವತಂತ್ರ ಪಾರ್ಟಿಯ ಪೀಲು ಮೋದಿ ಇಡೀ ಎಕನಾಮಿ ಬಗ್ಗೆ ಏನು ಮಾತನಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಇಡೀ ದೇಶಕ್ಕೆ ಒಂದು ಕುತೂಹಲ ಇತ್ತು. ನಾಥ್ ಪೈ, ಜಾರ್ಜ್ ಫರ್ನಾಂಡಿಸ್, ರಾಮ್ ಮನೋಹರ್ ಲೋಹಿಯಾ ಅವರ ಭಾಷಣಗಳನ್ನು ಇನ್ನೂ ಕೂಡ ಪಾರ್ಲಿಮೆಂಟ್ ಸದಸ್ಯರು ಓದಬೇಕು, ಅದು ರೆಫರ್ ಮಾಡಬೇಕು ಅಂತಕ್ಕಂಥ ಭಾಷಣಗಳನ್ನು ರಾಮ್ ಮನೋಹರ್ ಲೋಹಿಯಾ ಮಾಡ್ತಾಯಿದ್ರು. ಸರಿ, ನಂತರ ಇಂದಿರಾ ಗಾಂಧಿ 75ರ ತುರ್ತು ಪರಿಸ್ಥಿತಿಯ ನಂತರ ಒಂದು ಜಯಪ್ರಕಾಶ್ ನಾರಾಯಣ್ ಇಡೀ ಒಂದು ವಿಪಕ್ಷಗಳ ಮೂಮೆಂಟ್ಗೆ ಸಿಕ್ಕರು. ಹೀಗಾಗಿ ಜನತಾ ಪಾರ್ಟಿ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಿಂಡಿಕೇಟ್, ಸೋಷಿಯಲಿಸ್ಟ್ ಪಾರ್ಟಿ, ಚರಣ್ ಸಿಂಗ್ರ ಕ್ರಾಂತಿ ದಳ ಮತ್ತು ಭಾರತೀಯ ಜನಸಂಘ ಒಂದಕ್ಕೊಂದು ಸಂಬಂಧ ಇಲ್ಲದವರು ಒಟ್ಟಾಗಿ ಬಂದು ಜನತಾ ಪಾರ್ಟಿಯನ್ನು ಸ್ಥಾಪಿಸಿದ್ರು. ಇವತ್ತೇನಾಗ್ತಾ ಇದೆ? ಮಮತಾ ಬ್ಯಾನರ್ಜಿಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕಂಡ್ರೆ ಆಗೋಲ್ಲ. ವಿಪಕ್ಷಗಳು ಅನ್ನುವ ಹೆಸರಲ್ಲಿ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಹೆಸರನ್ನೇ ತೆಗೆದುಕೊಳ್ಳಿಕ್ಕೆ ತಯಾರಿಲ್ಲ. ರಾಹುಲ್ ಗಾಂಧಿಯ ನಾಯಕತ್ವವನ್ನು ಬೇರೆ ಯಾವುದೇ ಪ್ರಾದೇಶಿಕ ಪಕ್ಷಗಳು ಒಪ್ಪಲಿಕ್ಕೆ ತಯಾರಿಲ್ಲ. ಹೋಗಲಿ, ರಾಹುಲ್ ಗಾಂಧಿ ಕೂಡ ಬೇರೆ ಬೇರೆ ವಿಪಕ್ಷಗಳ ನಾಯಕರನ್ನು ರೀಚ್ ಔಟ್ ಆಗಿ ಒಂದು ಫ್ರೆಂಡ್ಶಿಪ್, ಒಂದು ಕೆಮಿಸ್ಟ್ರಿ ಡೆವಲಪ್ ಆಗುತ್ತೆ ಅಜಿತ್. ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಕಮ್ಯುನಿಸ್ಟರ ಹಿರೇನ್ ಮುಖರ್ಜಿಗೆ ಒಂದು ಕೆಮಿಸ್ಟ್ರಿ ಡೆವಲಪ್ ಆಗಬಹುದು. ಆದರೆ ರಾಹುಲ್ ಗಾಂಧಿ, ಮಮತಾ ಬ್ಯಾನರ್ಜಿ ಅವ್ರದೇ ಪಕ್ಷದಲ್ಲಿದ್ದವರು, ಶರದ್ ಪವಾರ್ ಕಾಂಗ್ರೆಸ್ನಿಂದಲೇ ಹೊರಗಡೆ ಬಂದಿರತಕ್ಕಂಥವ್ರು, ಚಂದ್ರಶೇಖರ್ ರಾವ್ ಮತ್ತು ಜಗನ್ ರೆಡ್ಡಿ ಅವ್ರದೇ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಹೊರಗಡೆ ಬಂದಿರತಕ್ಕಂಥವ್ರು. ಚಂದ್ರಶೇಖರ್ ರಾವ್ ಬಿಡಿ, ಅಲ್ಲಿ ಇಲೆಕ್ಟ್ರಲ್ ಫೈಟ್ ಇದೆ ಅನ್ನುವ ಕಾರಣಕ್ಕೋಸ್ಕರ. ಆದರೆ ರೀಚ್ ಔಟ್ ಆಗ್ತಾ ಪರಸ್ಪರ ತಾಳ ಇಲ್ಲ, ಪರಸ್ಪರ ಮೇಳ ಇಲ್ಲ. ನನಗನ್ಸುತ್ತೆ ನೋಡಿ, ಅಂಥ ಪರಿಸ್ಥಿತಿಯಲ್ಲಿ ಒಂದು ಇಲೆಕ್ಟ್ರಲಿ ನ್ಯಾಷನಲ್ ಪಾಲಿಟಿಯಲ್ಲಿ ವಿಪಕ್ಷಗಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ಕೌಂಟರ್ ವೇಟ್ ಇಲ್ಲ. ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದಕ್ಕೆ ಅನೇಕ ಎಕ್ಸ್ಕ್ಯೂಸ್ಗಳನ್ನು
ನಾಯಕರು ಕೊಡ್ಬೋದು. ಆದರೆ ಪಾರ್ಲಿಮೆಂಟ್ರಿ ಸ್ಟ್ರಾಟಜಿ ಮಾಡುವಾಗ ವಿಪಕ್ಷಗಳು ಒಟ್ಟಾಗಿ ಬರಲಿಕ್ಕೇನು? ಎಸ್, ರಾಷ್ಟ್ರಪತಿ ಅಭ್ಯರ್ಥಿ ದ್ರೌಪದಿ ಮುರ್ಮು ಒಂದು ಸರ್ಪ್ರೈಸ್ ಕೊಡ್ತಾರೆ ಅಂತಕ್ಕಂಥದ್ದು ವಿಪಕ್ಷಗಳಿಗೆ ಗೊತ್ತಿದೆ. ಆದರೂ ಕೂಡ ನೀವು ಯಶವಂತ್ ಸಿನ್ಹಾರ್ ವಿಪಕ್ಷಗಳು ನೋಡಿ, ನಮ್ಮ ವೆಸ್ಟ್ ಮಿನಿಸ್ಟರ್ ಮಾಡೆಲನ್ನು ನಾವು ಒಪ್ಕೊಂಡಿದ್ದೀವಿ ಅಜಿತ್. ವಿಪಕ್ಷಗಳಿಗೆ ಗೌರ್ಮೆಂಟ್ ಇನ್ ವೇಟಿಂಗ್ ಅಂತ ಕರೆಯಲಾಗತ್ತೆ. ಹೌದು ಹೌದು, ಸರಿ. ಆದರೆ ನನಗನ್ಸುತ್ತೆ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ ಆಂಟಿ ಮೋದಿ ನರೇಟಿವ್ ಇಟ್ಕೊಂಡು ಯಾರು ಮೋದಿ ವಿರುದ್ಧ ದೋಣಿ ಚಲಾಯಿಸ್ತಾರೋ ಅದರಲ್ಲಿ ನಾವು ಹತ್ತು ಕೊಡ್ತೀವಿ ಅಂತಕ್ಕಂಥ ಮನಸ್ಥಿತಿ ಎಲ್ಲಿಯವರೆಗಿರುತ್ತೋ ಅಲ್ಲಿಯವರೆಗೆ ವಿಪಕ್ಷಗಳಿಗೆ ಒಂದು ಸ್ಟ್ರಾಂಗ್ ಹೋಲ್ಡ್ ಸಿಗೋಲ್ಲ ಅಂತ ನನಗನ್ಸುತ್ತೆ. ಯು ನೀಡ್ ಟು ಗಿವ್ ಎನ್ ಆಲ್ಟರ್ನೇಟಿವ್ ವ್ಯೂ ಪಾಯಿಂಟ್ ಟು ದ ನೇಷನ್. ಕರೆಕ್ಟ್. ಅದರಲ್ಲಿ ವಿಪಕ್ಷಗಳು ಫೇಲ್ ಆಗ್ತಾ ಇವೆ ಅಂತ ನನಗನ್ಸುತ್ತೆ. ಎಸ್, ಸಂಕೇತ್ ಸರ್ ಧ್ವನಿ ಕೇಳಿಸ್ತಾ ಇಲ್ಲ. ಎಸ್, ಮನೆಯೊಂದು 3 ಬಾಗಿಲು ಫೇಮಸ್ ಮಾತದು. ಇಲ್ಲಿ ಮನೆಯೊಂದು 100 ಬಾಗಿಲಾಗಿದೆ. ಮನೆ ಒಂದು 100 ಬಾಗಿಲು ಅನ್ನೋಕ್ಕಿಂತ ಹಾ, 100 ಬಾಗಿಲು ಇರೋದ್ರಲ್ಲೇನೆ ನಾವು ಮನೆ ಕಟ್ಟಿ ಮೊದಲಿನಿಂದ ಒಂದಾಗಿದ್ದವರು. ಈಗ 100 ಬಾಗಿಲುಗಳಿಗೆ ನಾನಾ ದಿಕ್ಕುಗಳಲ್ಲಿ ಬಿಂಬಿಸಲಾಗ್ತಾ ಇದೆ ಹೊರತಾಗಿ ಅದರಲ್ಲಿ ಏನು ಬಹಳ ದ್ವಂದ್ವ ಏನು ಉಳಿದಿಲ್ಲ. ಬಿಂಬಿಸೋದು ಅಂತ ಹೆಂಗಂತೀರಿ ಸರ್? ರಾಷ್ಟ್ರಪತಿ ಎಲೆಕ್ಷನ್ ನಡೆದು 127 ಕ್ರಾಸ್ ವೋಟಿಂಗ್ MLA-ಗಳದು, 127 ಜನ MLA-ಗಳು, 17 ಸಂಸದರು, 17 ಸಂಸದರು, 127 187 ಸಾರಿ 187 MLA-ಗಳ ಕ್ರಾಸ್ ವೋಟಿಂಗ್ ಮಾಡ್ತಾರೆ ಸರ್. 187 ಇದನ್ನು ಬಿಂಬಿಸಲಾಗ್ತಿದೆ ಅಂತೀರಿ ನೀವು? ನೀವು ಉಪರಾಷ್ಟ್ರಪತಿ ಅಭ್ಯರ್ಥಿಯನ್ನ ನಿಮ್ಮ ಪಕ್ಷದಿಂದ ಶರದ್ ಪವಾರ್ ನಿಲ್ಲಿಸ್ತಾರೆ, ಮಮತಾ ಬ್ಯಾನರ್ಜಿ ನಮಗೆ ಗೊತ್ತಿರಲಿಲ್ಲ, ನಾವು ತಟಸ್ಥರಾಗಿ ಉಳಿತೀವಿ ಇದರಲ್ಲಿ ಅಂತಾರೆ. ಬಿಂಬಿಸಲಾಗ್ತಿದೆ ಅಂತ ನೋಡಿ. ಒಂದು ವಿಚಾರ ಬರ್ತದೆ ಇಲ್ಲಿ, ಪ್ರತಿಪಕ್ಷ ಅಂತಂದ್ರೆ ಬರೀ ಕಾಂಗ್ರೆಸ್ ಮಾತ್ರ ಅಂತಲ್ಲ, ಎಲ್ಲ ಆಡಳಿತದಲ್ಲಿ ಇರದೇ ಇರುವಂತ ಪಕ್ಷಗಳು ಎಲ್ಲವೂ ಪ್ರತಿಪಕ್ಷಗಳೇ ಅಂತ ಒಂದು ವಿಚಾರ. ಈಗ ಒಂದು ಅಭ್ಯರ್ಥಿಯನ್ನು ನಿಲ್ಲಿಸಿದಾಗ ಅದು ಆಡಳಿತ ಪಕ್ಷದವರು, ಪ್ರತಿಪಕ್ಷಗಳದ್ದು ಎಲ್ಲರದ್ದು ಒಂದೇ ಅಭಿಪ್ರಾಯ ಇರಬೇಕು ಅಂತಿಲ್ಲ. ಡೆಮೋಕ್ರಸಿಯಲ್ಲಿ ಈ ಎಲ್ಲರದ್ದು ಒಂದೊಂದು ಅಭಿಪ್ರಾಯ ಇರ್ತದೆ. ಕೆಲವೊಬ್ರು ನಾವು ಸರ್, ಮಾರ್ಗರೇಟ್ ಆಳ್ವ ಉದಾಹರಣೆಯಾಗಿ ತಗೊಂಡೆ. ಲಾರ್ಜರ್ ಪಿಕ್ಚರಿಗೆ ಬನ್ನಿ, ದಯವಿಟ್ಟು ಲಾರ್ಜರ್ ಪಿಕ್ಚರಿಗೆ ಬನ್ನಿ. ನರೇಂದ್ರ ಮೋದಿ ದಿನದಿಂದ ದಿನಕ್ಕೆ ಜನಪ್ರಿಯ ಪ್ರಬಲ ನಾಯಕರಾಗಿ ಬೆಳೀತಾ ಹೋಗ್ತಾ ಇದ್ದಾರೆ. ಇಂಥ ಟೈಮ್ನಲ್ಲಿ ಬ್ಯಾಲೆನ್ಸಿಂಗಿಗಾದರೂ ವಿರೋಧ ಪಕ್ಷಗಳ ಮಧ್ಯದಲ್ಲಿ ಪ್ರಜಾಪ್ರಭುತ್ವದ ಆರೋಗ್ಯದ ದೃಷ್ಟಿಯಿಂದ ಒಂದು ಒಗ್ಗಟ್ಟನ್ನು ಜನ ನಿರೀಕ್ಷೆ ಮಾಡ್ತಾರೆ. ಅದು ನಿಜ, ಅದು ಆಗಬೇಕಾಗಿರೋದು ಭಾಳ ಅವಶ್ಯಕತೆ ಇದೆ. ಆದರೆ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವರವ್ರದ್ದಾದ ಒಂದು ಅವಶ್ಯಕತೆಗಳಿರ್ತವೆ, ಅವರವ್ರದ್ದಾದ ಒಂದು ಮನಸ್ಥಿತಿ ಇರ್ತದೆ, ಅವರವ್ರದ್ದಾದ ಒಂದು ವ್ಯಾಖ್ಯಾನವಿರ್ತದೆ ಪ್ರತಿಯೊಂದು ಅಭ್ಯರ್ಥಿಗೆ ಸಂಬಂಧಪಟ್ಟಂಗೆ. ಹಾಗಾಗಿ ನಾವು ಅವರು ಒಬ್ಬರನ್ನ ಸಪೋರ್ಟ್ ಮಾಡ್ತಾರೆ ಅಥವಾ ನಮ್ಮನ್ನೇ ಸಪೋರ್ಟ್ ಮಾಡಬೇಕಾಗಿತ್ತು, ನಮ್ಮನ್ನು ಸಪೋರ್ಟ್ ಮಾಡದೇ ಇರೋದಕ್ಕೆ ತಪ್ಪು, ಅಥವಾ ಬೇರೆ ಅಭ್ಯರ್ಥಿಗಳನ್ನ ಮಾತ್ರ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಅದು ಸರಿ ಅಂತ ನಾವು ಹೇಳೋದು ತಪ್ಪಾಗ್ತದೆ. ಎಲ್ಲರಿಗೂ ಅವ್ರವ್ರದ್ದೇ ಆದ ಒಂದು ಹಕ್ಕು ಇರ್ತದೆ, ಅವ್ರದ್ದೇ ಒಂದು ಐಡಿಯಾಲಜಿ ಇರ್ತದೆ. ಈಗ ನೋಡಿ, ಮುರ್ಮುಗೆ ಸಂಬಂಧಪಟ್ಟಂಗೆ ಅವರ ಅಭ್ಯರ್ಥಿಯಾಗಿ ಯಾವಾಗ ಅವ್ರನ್ನ ಕಣಕ್ಕಿಳಿಸಿದ್ರು ಬಿಜೆಪಿಯವರು, ಶಿವಸೇನೆ ಅವರು ಕೂಡ ವೈಯಕ್ತಿಕವಾಗಿ ಆ ವ್ಯಕ್ತಿಯನ್ನ ಮತ್ತು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ಅವರು ಒಪ್ಪಿದ್ರು. ಹಾಗಾಗಿ ಶಿವಸೇನಾ ನಮ್ಮ ಅಂಗಭಾಗವಾಗಿದ್ರು ಕೂಡ ಇದು ಕಾಂಗ್ರೆಸ್ ಸಂಬಂಧಪಟ್ಟಂಗೆ ಅವರು ಆ ವಿಚಾರಕ್ಕೆ ಅವ್ರ ಜೊತೆಗೆ ಒಪ್ಕೊಂಡ್ರು, ಹೊಂದಾಣಿಕೆ ಆಯ್ತು. ಅದಕ್ಕೆ ಅವರವರ ವೈಯಕ್ತಿಕ ವಿಚಾರಗಳಿಗೆ ನಾವು ಈ ತರ ಮಾಡಿದ್ರೆ ಸರಿ ತಪ್ಪು ಅಂತ ನಾವು ಹೇಳೋದು ತಪ್ಪಾಗ್ತದೆ. ಇದು ಮೊದಲನೇ ವಿಚಾರ. ಎರಡನೇ ವಿಚಾರ, ಬಹಳ ಜನರ ದೃಷ್ಟಿಯಲ್ಲಿ ಅಥವಾ ಈ TMC ದೃಷ್ಟಿಯಲ್ಲಿ ಏನಿದೆ, ಇದು ಮಾರ್ಗರೇಟ್ ಆಳ್ವ ಅವರು ಬರೀ ಕಾಂಗ್ರೆಸ್ ಅಭ್ಯರ್ಥಿ ಅನ್ನೋ ತರ ಅವ್ರು ಬಿಂಬಿಸ್ಕೊಂತ ಇದ್ದಾರೆ ಅಥವಾ ಆ ರೀತಿ ಅವ್ರು ಗ್ರಹಿಸ್ಕೊಂಡಿದ್ದಾರೆ. ಆ ತರ ಅಲ್ಲ ಅದು. ಇದು ಪ್ರತಿಪಕ್ಷಗಳ ಒಕ್ಕೂಟದ ಒಂದು ಅಭ್ಯರ್ಥಿ ಅಂತ ನಾವು ಅದನ್ನಲ್ಲಿ ನಿರ್ಧಾರ ಮಾಡಿರೋದು. ಎಲ್ಲ ಪ್ರತಿಪಕ್ಷಗಳು ಕೂಡಿ ನಿರ್ಧಾರ ಮಾಡಿರುವಂತ ವಿಚಾರ. ಆದ್ರೂ ಕೂಡ ಯಾವ ಕಾರಣಕ್ಕಾಗಿ TMC ಅವರು ಈ ವಿಚಾರದಿಂದ ಹಿಂದುಳಿದಿದ್ದಾರೋ ಅಥವಾ ಈ ವಿಚಾರಕ್ಕೆ ಅವರು ಸಪೋರ್ಟ್ ಮಾಡ್ತಾ ಇಲ್ವೋ ಅದನ್ನ ಅವರೇ ತಿಳಿಸ್ಬೇಕಾಗ್ತದೆ. ಈಗ ಡೆರೆಕ್ ಒಬ್ರೇನ್ ಅವ್ರದ್ದು ಈಗ ಪತ್ರಿಕಾಗೋಷ್ಠಿ ನಡೀತಾ ಇದೆ, ಅದನ್ನ ನೋಡ್ತಾ ಇದ್ದೆ, ಒಂದ್ 2 ನಿಮಿಷದಿಂದ ನಡೀತಾ ಇದೆ. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಅವ್ರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಥವಾ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅವ್ರು ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅದನ್ನ ನಾವು ಇನ್ನೂ ಗಮನಿಸಬೇಕಾಗ್ತದೆ. ಅದರ ನಂತರ ಮತ್ತೆ ಪ್ರತಿಕ್ರಿಯೆನೂ ಕೊಡ್ಬೇಕಾಗ್ತದೆ. ನಾವು ಹೇಳ್ತಾ ಇರೋದು ಇಷ್ಟೇ,
ಈಗ ಯು ಆರ್ ನಾಟ್ ಸ್ವಾತಂತ್ರ್ಯ ಕಮಿಂಗ್ ಟು ದ ಭಾರತದ ಲಾರ್ಜರ್ ನಂತರ- ಪಿಕ್ಚರ್ ಸರ್, ಯು ಆರ್ ನಾಟ್ ಕಮಿಂಗ್ ಟು ದ ಲಾರ್ಜರ್ ಪಿಕ್ಚರ್. ಅಲ್ಲ, ರಾಷ್ಟ್ರಪತಿ ಚುನಾವಣೆ larger ಒಂದು ಎಕ್ಸಾಂಪಲ್ಲು. ನೀವು ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರ ಈ ಮಾತಾಡೋದಕ್ಕೆ ಕಡಿಮೆ ವಿಷಯ ಇದೆಯಾ? ಇನ್ಫ್ಲೇಷನ್ ಇದೆ, GST ಮಿಸ್ಮ್ಯಾನೇಜ್ಮೆಂಟ್ ಇದೆ, ಆರ್ಥಿಕತೆ ಇದೆ. ಅದೆಲ್ಲದರ ವಿರುದ್ಧ ಜನಾಂದೋಲನವನ್ನು ಕಟ್ಟಬೇಕಾದ ನೀವು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನು ಇಡೀ ಇಕ್ಕಳದಿಂದ ತಪ್ಪಿಸಿದ್ರೆ ಸಾಕು ಅನ್ನುವ ಹಪಹಪಿಗೆ ಬಿದ್ದಿದ್ದೀರಿ. ಅಂದರೆ ದಟ್ ಈಸ್ ಯುವರ್ ಪ್ರಯಾರಿಟಿ. ನಾವು ಹಂಗೆ TMCಗೆ ಒಂದು ಪ್ರಯಾರಿಟಿ ಇದೆ, ಶಿವಸೇನೆಗೆ ಪಕ್ಷ ಉಳಿಸ್ಕೊಂಡ್ರೆ ಸಾಕಾಗಿದೆ ಉದ್ಧವ್ ಠಾಕ್ರೆಗೆ. ಅವ್ರು ಎಲ್ಲಿ ಲಾರ್ಜರ್ ಪಿಕ್ಚರು, ಪ್ರಜಾಪ್ರಭುತ್ವದ ಆರೋಗ್ಯ ಅಂತ ಎಲ್ಲಿ ಯೋಚನೆ ಮಾಡೋದಕ್ಕಾಗತ್ತೆ? ನಿಮಗಾದರೂ ಎಲ್ಲಾಗತ್ತೆ, ಅವ್ರಿಗಾದರೂ ಎಲ್ಲಾಗತ್ತೆ? ಈಗ ಬರೀ ಒಂದು ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿ ಚುನಾವಣೆ ಅಥವಾ ಇದರದ್ದು ಸ್ಪರ್ಧೆ ಅನ್ನೋದು ಏನಿದೆ, ಇದು ಮುಂದಿನ ಸಾರ್ವತ್ರಿಕ ಚುನಾವಣೆಯ ದಿಕ್ಸೂಚಿ ಅಂತ ನಾವು ಹೇಳೋದು ಅಥವಾ ಬಿಂಬಿಸೋದು ತಪ್ಪಾಗ್ತದೆ ಅಂತ ನನ್ನ ಅಭಿಪ್ರಾಯ. ಅಜಿತ್, ಎರಡನೇ ವಿಚಾರದಲ್ಲಿ ಇದರಲ್ಲಿ ಡೈರೆಕ್ಟ್ ನಾವು ವೋಟರ್ಸ್ನ ನಾವು ಯಾವ ರೀತಿ ವೋಟರ್ಸ್ ಯಾವ ರೀತಿ ಎಲೆಕ್ಟ್ ಮಾಡ್ತಾರೆ ಸಾರ್ವತ್ರಿಕ ಚುನಾವಣೆಯಲ್ಲಿ, ಆ ರೀತಿ ಇರಲ್ಲ. ಓನ್ಲಿ ದ ರಿಪ್ರೆಸೆಂಟೇಟಿವ್ಸ್ ವುಡ್ ಬಿ ವೋಟಿಂಗ್. ಹಾಗಿದ್ದಾಗ this cannot be termed as the result of an election, or we cannot presume it as a result of an election which is proposed in the year 2024 or 2023. ಅದಕ್ಕೆ ಸಂಬಂಧವೇ ಬರೋದಿಲ್ಲ. ಅಲ್ಲಲ್ಲ, ಒಂದೇ ನಿಮಿಷ. ನಾನು ಹೇಳಿದ ಪ್ರಶ್ನೆ ಸಂಕೇತ ಏಣಿಗೆ ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಅಂದ್ಕೊಂಡ್ರೆ ನಾನು ದಡ್ಡ. ಅಲ್ಲ, ಅರ್ಥ ಆಗಿದೆ, ಎಲ್ಲ ಅರ್ಥ ಆಗಿದೆ, ಅರ್ಥ ಆಗಿದೆ, ಅರ್ಥ ಆಗಿದೆ. ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದದ್ದನ್ನು ತಾವು ತಪ್ಪಿಸ್ತಾ ಇದ್ದೀರಿ. ಪ್ರಶಾಂತ್ ಬಂದೇರಿ ಮಹೇಶ್. ರೆಫರೆಂಡಮ್ ಅಲ್ಲ ಅಂದ್ರಲ್ಲ, ನನಗೆ ಆಶ್ಚರ್ಯ ಆಗಿದ್ದು, ರಾಷ್ಟ್ರಪತಿ ಚುನಾವಣೆ, ಉಪರಾಷ್ಟ್ರಪತಿ ಚುನಾವಣೆ ಅದು ರೆಫರೆಂಡಮ್ ಅಲ್ಲ, ಯಾವುದು ಚುನಾವಣೆಯ ಪ್ರಭಾವದ ಮಾನದಂಡ ಅಲ್ಲ ಅಂತ ಅಂದಾಗಲೇ ಬಹುಶಃ ನನಗನ್ಸುತ್ತೆ ಡೀರೇಲ್ ಆಗಿಬಿಟ್ಟಿದ್ದಾರೆ ಅವರು. ಒಟ್ಟು ವಿಚಾರದಲ್ಲಿ ಡೀರೇಲ್ ಆಗಿರಬೇಕು, ಇಲ್ಲ ಪರ್ಪಸ್ಫುಲಿ ಡೀರೇಲ್ ಆಗಿರಬೇಕು. ಅದೇ ನೋಡಿ, ಕರ್ನಾಟಕದಲ್ಲಿ ಮೊನ್ನೆ ರಾಜ್ಯಸಭಾ ಚುನಾವಣೆ ನಡೀತು. ನಾವೊಂದು ಪ್ರೊಆಕ್ಟಿವ್ ಅಗ್ರೆಸಿವ್ ವಿಪಕ್ಷಗಳನ್ನು ನೋಡಿದ್ವಿ. ಬಿಡಿ, ಕಾಂಗ್ರೆಸ್ BJP ಗೆದ್ಕೊಂತು, ಫೈಟಿಂಗ್ ಸ್ಪಿರಿಟ್ ಕಾಣಿಸ್ತಾ ಇತ್ತು. ಆದರೆ ಕಾಂಗ್ರೆಸ್ ಒಂದು ರೀತಿಯಾಗಿರ್ತಕ್ಕಂಥ ಫೈಟಿಂಗ್ ಸ್ಪಿರಿಟಲ್ಲಿ ಇರ್ತಿ. ಯಾಕೆ ಕ್ಷೇತ್ರ ಬಿಟ್ಕೊಡ್ಬೇಕು? ಕರೆಕ್ಟ್. ಸರಿಯೋ ತಪ್ಪೋ, ಜನ ಆ ರೀತಿಯ ಫೈಟಿಂಗ್ ಸ್ಪಿರಿಟನ್ನು ಮೆಚ್ಕೊಳ್ತಾರೆ. ನೀವು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆ ನೋಡಿ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಸರ್ಕಾರದ ಕಡೆಯಿಂದ ನಿಂತಿರ್ತಕ್ಕಂಥ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ಥಿಂಗ್. ಆದರೆ ಒಂದು ರೀಚ್ ಔಟ್ ಪ್ರೊಸೆಸ್ ಇದೆ. ಈಗ ನಿಮ್ಮ ನಾಯಕತ್ವ, ರಾಹುಲ್ ಗಾಂಧಿ ಫಾರ್ ಎಕ್ಸಾಂಪಲ್, ರಾಹುಲ್ ಗಾಂಧಿ ಒಂದು ನಾಯಕತ್ವ ಇದೆ. ನೀವು ನಾಯಕತ್ವವನ್ನು ತೋರಿಸ್ತಕ್ಕಂಥ ಸಮಯ ಯಾವುದು? ಕ್ರೈಸಿಸ್ನಲ್ಲೇ ನಾಯಕತ್ವ ಹುಟ್ಟೋದು. ಹೌದು ಹೌದು. ನೀವು ಕ್ರೈಸಿಸ್ ಇಲ್ಲದೆ ನಾಯಕತ್ವ ಹೇಗೆ ಹುಟ್ಟುತ್ತೆ? ಅಂಥ ಒಂದು ಪರಿಸ್ಥಿತಿಯಲ್ಲಿ ಸರಿ, ಅವ್ರವ್ರಿಗೊಂದು ಮನಸ್ಥಿತಿ ಇರುತ್ತೆ, ಅವ್ರವ್ರಿಗೊಂದು ಅಭಿಪ್ರಾಯ ಇರುತ್ತೆ, ಈ ರೀತಿ ನಾಯಕತ್ವ ಹುಟ್ಟಲ್ಲ. ವಿಪಕ್ಷಗಳು ಒಂದು ಪಾರ್ಲಿಮೆಂಟ್ರಿ ಸ್ಟ್ರಾಟಜಿ ಅಂತ ಇದೆ ಅಜಿತ್. ನೋಡಿ, ಒಂದು ಇಲೆಕ್ಷನ್ ನಾನೇನು ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಸೋಲ್ತಾರೆ ಗೆಲ್ತಾರೆ, ಮುಂದಿನ ಚುನಾವಣೆ ಮೇಲೆ ಅದು ಪರಿಣಾಮ ಆಗುತ್ತೆ, ಯಾರೂ ಕೂಡ ಅದನ್ನು ಹೇಳ್ತಾ ಇಲ್ಲ. ಇಲ್ಲಿ ಪ್ರಶ್ನೆ, ಆದರೆ ಚುನಾವಣೆಗಳನ್ನು ಎದುರಿಸುವ ಮಾನಸಿಕತೆ ನಿಮ್ಮಲ್ಲಿ ಹೇಗಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ನೀವು ಎಲ್ಲರನ್ನ ಒಟ್ಟಿಗೆ ಹೇಗೆ ತೆಗೆದುಕೊಳ್ತೀರಿ? ಸರಿಯಪ್ಪ, ನಿಮ್ಗೆ 40 ವೋಟ್ ಇಯರ್ ಮಾರ್ಕ್ ಇವೆ, 40 ವೋಟ್ ಬೀಳಲಿ. ಕ್ವಶನ್ ಈಸ್ ನಾಟ್ ದ್ಯಾಟ್. ನಿಮ್ಮ ಸ್ಟ್ರಾಟಜಿ ಏನು? ನೀವು ಎಷ್ಟು ಪಕ್ಷಗಳನ್ನು ಕಾಬಲ್ ಮಾಡುವಂಥ ಸಾಮರ್ಥ್ಯ ನಿಮಗಿದೆ? ನಿಮಗೆ BJPಯ ಮತದಾರ, ಕೆಲವು ಅಸಮಾಧಾನಿತ ಮತದಾರ ಇದ್ದಾನೆ ಅಂತ ಅನ್ಕೊಳ್ಳೋಣ. ಆಂಟಿ ಇನ್ಕಂಬನ್ಸಿ ಅಂದ್ರೆ ಏನು? ಆ ಪಕ್ಷಕ್ಕೆ ವೋಟ್ ನೀಡಿರ್ತಕ್ಕಂಥ ಅಸಮಾಧಾನಿತ ಮತದಾರ. ಆತ ನಿಮ್ಮ ಕಡೆ ನೋಡ್ಬೇಕಂದ್ರೆ ಅಟ್ಲೀಸ್ಟ್ ನಿಮ್ಮ ಜೊತೆಗಿರ್ತಕ್ಕಂಥ ವಿಪಕ್ಷಗಳಾದರೂ ನಿಮ್ಮ ಜೊತೆ ಒಟ್ಟಿಗೆ ಬರಬೇಕು. ಅದನ್ನು ಕೂಡ ನಿಮ್ಗೆ ಪ್ರೊಆಕ್ಟಿವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಟ್ ಈಸ್ ಲ್ಯಾಕ್ ಲಸ್ಟರ್. ವಿರೋಧ ಪಕ್ಷಗಳ ಇವತ್ತಿನ ಸಮಸ್ಯೆಗೆ 75% ಸ್ವಯಂ ಕೃತಾಪರಾಧ ಅಂತ ನಾನು ಹೇಳ್ತೀನಿ. ಬಟ್ 25% ನೀವು ಮಾಡಿದ್ದೀರಿ ಅಲ್ಲ, 101 ವರ್ಷ ಅಜಿತ್. ಏನಂತಂದರೆ ಇವತ್ತಿನ ವಿಪಕ್ಷಗಳು ಆರ್ಗ್ಯಾನಿಕ್ ಆಗಿಲ್ಲ. ನಿನ್ನೆ ಪ್ರಧಾನಿಗಳು ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು. ನಿನ್ನೆ ದಿನ ತಮ್ಮ ಸಿದ್ಧಾಂತ, ತತ್ವ ಎಲ್ಲವನ್ನೂ ಪಕ್ಕ ಇಡಿ ಇನ್ ದ ಸೇಕ್ ಆಫ್ ದೇಶ, ರಾಷ್ಟ್ರ, ದೇಶದ ಹಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರತಿಪಕ್ಷ ಇರ್ಬೋದು, ಯಾವ ಪಕ್ಷ ಇರ್ಬೋದು, ನಮ್ಮೆಲ್ಲವೂ ಸಿದ್ಧಾಂತವನ್ನು ಪಕ್ಕಕ್ಕಿಟ್ಟು ರಾಷ್ಟ್ರದ ಚಿಂತನೆ ಒಳಗಡೆ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಬೇಕು ಅಂತೇಳಿ ನಿನ್ನೆ ಆದರಣೀಯ ನರೇಂದ್ರ ಮೋದಿಯವರು ಹೇಳಿದರು. ಅವ್ರು ಯಾಕೆ ಈ ಮಾತನ್ನು ಹೇಳಿದರು ಅಂತಂತಂದರೆ, ನಾನು ಯಾಕೆ ಆರ್ಗ್ಯಾನಿಕ್ ಆಗಿಲ್ಲ ಅಂತ ಹೇಳಿದೆ ಅಂದರೆ, ಪ್ರಶಾಂತ್ ಸರ್ ಭಾಳ ಚಂದ ಹೇಳಿದರು.
ಯಾವಾಗೆಲ್ಲ ಪೀಲು ಮೋದಿಯಿಂದ ಹಿಡಿದು ನಮ್ಮ ರಾಮ್ ಮನೋಹರ್ ಲೂಯಿಯಾ ತನಕನ ಉಲ್ಲೇಖವನ್ನು ಮಾಡಿದ್ರು. ಪ್ರತಿಯೊಬ್ಬ ರಾಜಕಾರಣದೊಳಗಡೆ ನಮ್ಮ ಏನು ಇಂದಿನ ಅವರು ಫುಟ್ ಪ್ರಿಂಟ್ ಹಾಕೊಟ್ಟೋಗಿದ್ರು ಅದಷ್ಟು ಕೂಡ ಪ್ರಜಾಪ್ರಭುತ್ವ ಮತ್ತು ರಾಷ್ಟ್ರಕ್ಕೆ ಶಕ್ತಿ ತುಂಬತಕ್ಕಂಥ ಎಲ್ಲ ಥರದ ಪ್ರಯತ್ನಗಳು ಪಕ್ಷ ವಿಪಕ್ಷವಾಗಿ ಕೆಲಸ ಮಾಡ್ತಾಯಿತ್ತು. ಇದರ ನೆಹರು ಅಟಲ್ಜಿನ ಆ ಥರ ಅಪ್ರಿಷಿಯೇಟ್ ಮಾಡಿ ನಿನ್ನಂಥ ಒಂದು ಪಾರ್ಲಿಮೆಂಟಲ್ಲಿ ಇರಬೇಕು ಅಂತ ಹೇಳ್ತಿದ್ರು ಅಂತಂದರೆ ಅದು ಒಟ್ಟು ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಒಳಗಡೆ ಬಹಳ ಚಂದದ ರೀತಿಯಲ್ಲಿ ಆ ಟ್ಯೂನ್ ಅಪ್ ನಡೀತಾ ಇತ್ತು. ಅದೆಲ್ಲ ಇರ್ಲಿ ಮಹೇಶ್, ಅಲ್ಲಲ್ಲ, ನೀವು ನಾನು ವಿಪಕ್ಷಗಳು ಒಂದಾಗಕ್ಕೆ ಬಿಡದೆ ಅಲ್ಲ, ವಿಪಕ್ಷಗಳು ಒಂದಾಗಬಾರ್ದು. ಮಾಡಬೇಕು ಮಾಡ್ತೀರಿ, ಆ ಥರದ್ದೇನಿಲ್ಲ, ಆ ಥರದ್ದೇನಿಲ್ಲ. ಈ ಮಹಾರಾಷ್ಟ್ರದಲ್ಲಿ ಸರ್ಕಾರ ಬೆಳೆಸಿದ್ರಿ, ಮಹಾರಾಷ್ಟ್ರದಲ್ಲಿ ಸರ್ಕಾರ ಬೆಳೆಸಿದ್ರಿ. ಗೋವಾದಲ್ಲಿ ಇರೋರು 11 ಜನ 9 ಜನ ಹಾಗಂತಲ್ಲ, ಹಾಗೆ ನೀವು ಚರ್ಚೆ ಮಾಡೋದಂದ್ರೆ ಪಕ್ಷ ಉಳಿಸ್ಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿ ಪಕ್ಷ ಉಳಿಸ್ಕೊಂಡ್ರೆ ಅಲ್ಲ, ಆ ಥರದ ಅಗತ್ಯನೂ ನಮ್ಗೆ ಬಂದಿಲ್ಲ. ಆ ಥರ ನೀವೇ ಡಿಬೇಟೇ ಮಾಡಬೇಕಾದ್ರೆ ನಿಮ್ಗೊಂದು ವಿಷಯ ಗೊತ್ತಿರಲಿ, ನಿಮಗೆ ಬಿಫೋರ್ ಸರ್ಕಾರಿ ಕಮ್ಮಿ ಇದು ಬರೋ ಥರ 106 ಸತಿ 356 ಮಿಸ್ಯೂಸ್ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ನವರು ಫಾರ್ ದಿ ಸೇಕ್ ಆಫ್ ಪವರ್ ಮಾಂಗರಿಂಗ್. ಎಷ್ಟು ಹೇಳಿ 106 ಟೈಮ್ಸ್ 356 ಆರ್ಟಿಕಲ್ 356 ಇನ್ವೋಕ್ ಮಾಡಿರ್ತಕ್ಕಂಥದ್ದು. ನಾನು ಪ್ರಶ್ನೆ ಮಾಡ್ತಕ್ಕಂಥದ್ದು, ಒಂದು ನಿಮಿಷ ಪ್ರಶಾಂತ್ ಸರ್, ನೀವು ಹೇಳಿ ಅವರು 356 ಹಾಕಿದ್ರೆ ನಿಮಗೆ 356 ಅವಶ್ಯಕತೆ ಇಲ್ಲ. ನಾವು ಏನಂದ್ರೆ ಈಗ ನಿಮಗೆ ಅಜಿತ್ ಸರ್, ಪ್ರಶಾಂತ್ ಸರ್ ಇಲ್ಲಿ ಕೇಳಿ, ಮೋದಿ ಅವರು ನಡೆಸ್ತಾ ಇರ್ತಕ್ಕಂಥ ರಾಜಕಾರಣ ಇದೆಯಲ್ಲ, ಅವ್ರು ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯ, ಈಗ ನಿಮ್ಗೆ ಉದಾಹರಣೆ ಹೇಳಬೇಕು ಅಂತ ಹೇಳ್ತೀವಿ ಕೇಳಿ. ನಾವು ಕರ್ನಾಟಕದಲ್ಲಿ ಕಳೆದ 1 ತಿಂಗಳಿಂದ ಬೂತ್ ಸಶಸ್ತ್ರೀಕರಣ ಅಂತ ಮಾಡ್ತಾ ಇದ್ದೀವಿ. ಅಲ್ಲಿ ನಾವು ಪಾರ್ಲಿಮೆಂಟಲ್ಲಿ ಕಳೆದ ಪಾರ್ಲಿಮೆಂಟ್ ಚುನಾವಣೆ ಒಳಗಡೆ ಸಶಸ್ತ್ರೀಕರಣ ಸಶಕ್ತೀಕರಣ ಸರಿ ಸಶಕ್ತೀಕರಣ ಆಯ್ತಾ, ಬೂತ್ ಸಶಕ್ತೀಕರಣ ಮಾಡ್ತಾ ಇದ್ದೀವಿ. ಎಲ್ಲಿ ಬಿಜೆಪಿಯಿಂದ ಶುರು ಆಯ್ತು ಅಲ್ಲಲ್ಲ, ಎಲ್ಲಿ ಕಳೆದ ಪಾರ್ಲಿಮೆಂಟ್ ಚುನಾವಣೆ ಒಳಗಡೆ ನಾವು ಕಡಿಮೆ ಓಟ್ ತಗೊಂಡಿದ್ದೀವಿ ಅಂತೇಳಿ 3 ಪಾರ್ಲಿಮೆಂಟನ್ನು ಗುರುತಿಸಿದ್ದೀವಿ ಕರ್ನಾಟಕದಲ್ಲಿ. 3ಕ್ಕೆ ಒಂದು ಪಾರ್ಲಿಮೆಂಟ್ಗೆ ಬೆಂಗಳೂರದೀಗ ಯಾರು ಡಿ ಕೆ ಸುರೇಶ್ ಪಾರ್ಲಿಮೆಂಟ್ಗೆ ಜೈಶಂಕರ್ನ ಹಾಕಿದ್ದೀವಿ. ಈ ದೇಶದ ವಿದೇಶಾಂಗ ಮಂತ್ರಿ ಪ್ರತಿ ತಿಂಗಳು ಬಂದು 3 ದಿನ ಕೂತ್ಕೋಬೇಕು ಆ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ. ಪ್ರತಿಯೊಂದು ಬೂತಿನಲ್ಲಿ ಯಾಕೆ ನಮಗೆ ಓಟ್ ಬಂದಿಲ್ಲ, ಯಾಕೆ ಇದು ಅಂತೇಳಿ. ಅಂದರೆ ನಾವು ಹೇಳ್ತಕ್ಕಂಥದ್ದು ಇವತ್ತಿನ ಈ ಮಣ್ಣಿನ ಏನು ಅಂತರ್ಸತ್ವ ಇದೆ, ಅಂತರ್ಸತ್ವದ ಅರ್ಥನೇ ಗೊತ್ತಿಲ್ಲದೆ ರಾಜಕಾರಣವನ್ನು ಮಾಡಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ನವರು. ನಾವು ಯಾಕೆ ಪದೇ 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 ಮೋದಿಯವರು ತಾವು ಆಡಳಿತವನ್ನು ತೆಗೆದುಕೊಂಡಂತ ದಿನದಿಂದ ಹೇಳ್ತಾ ಇದ್ದಾರೆ ಈ ಡೈನಾಸ್ಟಿ ಪಾಲಿಟಿಕ್ಸ್ ಇಲ್ಲ. ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ನಾನು ಹೇಳ್ತಾ ಇರುವಂಥದ್ದು ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂಥ ಅವಕಾಶನೇ ಕೊಡ್ತಿಲ್ಲ ನೀವು. 10 ತಿಂಗಳಲ್ಲಿ ಎಲೆಕ್ಷನ್ ಇದೆ, ಡಿ ಕೆ ಶಿವಕುಮಾರ್ ಮೇಲೆ ಚಾರ್ಜ್ ಶೀಟ್ ಆಗುತ್ತೆ. ನೀವು ಯಾವ್ದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ವಿಚಾರಣೆ ನನಗೆ ಆಶ್ಚರ್ಯ ಆಗುವಂತದ್ದು, ಅಲ್ಲಿ ಪ್ರಧಾನಿ ಅಭ್ಯರ್ಥಿ ಲೆವೆಲ್ಗೆ ಮಮತಾ ಬ್ಯಾನರ್ಜಿ ತಯಾರಾಗ್ತಾ ಇದ್ರೆ ಅವ್ರ ಪಾರ್ಟಿಯವರು 21 ಕೋಟಿ ರೂಪಾಯಿ ಸಮೇತ ಇಡಿ ರೇಡಿಗೆ ಬೀಳ್ತಾರೆ. ಡಿ ಕೆ ಶಿವಕುಮಾರ್ ಅಂದು ಇನ್ಯಾರ್ದೋ ಒಂದು ಇಡಿ ಅವಶ್ಯಕತೆ ಬಿಜೆಪಿಗೆ ಬಂದಿದೆ ಅಂತ ತಾವು ಭಾವಿಸಿದ್ರೆ ಅದು ನಿಜವಾಗ್ಲೂ ಅದು ದುರದೃಷ್ಟಕರ. ನಾ ಹೇಳ್ತೀನಿ ಕೇಳಿ, ಇವತ್ತಿನ ಬಿಜೆಪಿ ನಾ ಹೇಳಿದ್ನಲ್ಲ, ಒಟ್ಟು ಪ್ರೆಸೆಂಟ್ ಕಾಂಟ್ರಪ್ರರಿ ರಾಜಕಾರಣದ ಹೊತ್ತಿನಲ್ಲಿ ಇಡೀ ದೇಶದ ಮನಸ್ಥಿತಿ, ದೇಶ ಹೇಗೆ ಬದಲಾಗಿದೆ ಅಂತೇಳಿ ಇಷ್ಟು ವರ್ಷ ಮಾಡ್ಕೊಂಡ್ಬಂದಿರ್ತಕ್ಕಂಥ ರಾಜಕಾರಣದ ಒಂದು ಏನು ಪ್ರಾಕ್ಟೀಸಸ್ಸು ಏನೆಲ್ಲ ಮಾಡ್ತಿದ್ರು ಅದು ಜಗ್ಗಜಾಹೀರಾಗಿದೆ. ಜನಕ್ಕೆ ಆ ಮಾಡೆಲ್ ಅರ್ಥ ಆಗ್ತಾ ಇಲ್ಲ, ಆ ಮಾಡೆಲ್ ಬೇಕಾಗಿಲ್ಲ. ಅವರೊಂದು ಹೊಸ ಬದಲಾವಣೆಯ ಒಂದು ಅಸ್ಥಿಯಲ್ಲಿ ಇರ್ತಕ್ಕಂಥವ್ರೆ. ಇಲ್ಲದ್ರೆ ಅಮಿತ್ ಶಾ ಅವರು ಇನ್ನು 20 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಆಡಳಿತ ಮಾಡತ್ತೆ ಅಂತ ನಾವು ಹೇಳಬೇಕು ಅಂತಂದ್ರೆ ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಒಂದು ನಮ್ಮ ಶಕ್ತಿ ಸಾಮರ್ಥ್ಯ. ನಾವು ಯಾವ ಇಲ್ಯೂಷನ್ ಅಲ್ಲಿ ಭ್ರಮೆಯಿಂದ ನಾವು ಮಾತಾಡ್ತಾ ಇರೋದಂತ ಅಂಶ ಅಲ್ಲ ಅದು. ಬನ್ನಿ, ನನಗೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ಮುಗಿಸಿ ವಾಪಸ್ ಬನ್ನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.